ಐತಿ. ನಮ್ಮ ಉಸಿರು ಕಟ್ಟೋ ತರ ವಾತಾವರಣ. ನನ್ಗೆ ಆಚೆ ಹೋಗಿ ಗಾಳಿ ತಗೊಂಡು ನಿಂತ್ಕೊಳ್ಳೋಣ ಅಂದ್ರು ಅಂತಂದ್ರೆ ಹೆಂಗೆ ನನಗ್ ಲಿಟ್ರಲಿ ಹೆಂಗೆ ಒಂಥರ ಶಿವರ್ ಆಗ್ಬಿಟ್ಟೆ ನಾನು ಅಂತಂದ್ರೆ ನಿನ್ನೆ ಸೂಸೈಡ್ ಆಗಿರೋದು. ನಮ್ಮ ಅಮ್ಮನ ಹತ್ರ ಎಲ್ಲ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಳೆ ಅವಳು. ಅವ್ರು ಆಡ್ಕೊಂಡ್ಬಿಡ್ತಾರೆ, ನಮ್ಗೆ ಅವಮಾನ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಇಳಿಯಾಳ್ಸ್ಬಿಡ್ತಾರೆ ಅಂತೆಲ್ಲ ಅನ್ಕೊಂತೀರಾ. ಬಟ್ ಸಾವು ಪರಿಹಾರ ಅನ್ನೋಕ್ಕೂ ಮುಂಚೆ ಅವ್ರು ಹಿಂಗೆ ನಾವ್ ಯಾವಾಗ ದುಡ್ಡಿಂದ ಓಡ್ತೀವಿ ನಮ್ಗೆ ನೆಮ್ಮದಿ ಅನ್ನೋದು ಸಿಗಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ವ್ಲಾಗ್ಸ್ ಮಾಡಿ 2 days ಆಯ್ತು. ಶುಕ್ರವಾರ ಅಮ್ಮನ ಮನೆಗೆ ಬಂದಿದ್ದೆ. ಸೊ ಅವಾಗ ಅಪ್ಪನೆಲ್ಲ ನೋಡ್ಕೊಂಡು ಸುಷ್ಮಾ ಬಂದ್ ಕಾರ್ಡ್ ಎಲ್ಲ ಕೊಟ್ಲು. ಅದಾದ್ಮೇಲೆ ನಾನು ಯಾವ್ದು ವ್ಲಾಗ್ ಶೂಟ್ ಮಾಡಿಲ್ಲ. ಹಿಂಗೆ ಸ್ವಲ್ಪ ಬ್ರೇಕ್ ತಗೊಂಡೆ 1-2 days ಆತರ. ಸೊ ಇವತ್ತು ಮಂಗಳವಾರ, ಹಂಗೆ ಅಪ್ಪನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಲ್ಮೋಸ್ಟ್ ಟೈಮ್ 4:15 ಹತ್ತತ್ರ ಆಗಿದೆ. ನನಗೆ ಒಂದು ಇನ್ಸಿಡೆಂಟ್ ಬೇರೆ ನಡೀತು. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ಲೇಬೇಕು ಅಂತ ಅನ್ನಿಸ್ತು. ಯಾಕೋ ನನ್ಗೆ ಒಂದು 2 ದಿವಸದಿಂದ ಏನೋ ಒಂಥರ ನಿದ್ದೆ ಬರ್ತಾ ಇರಲಿಲ್ಲ. ಮಧ್ಯರಾತ್ರಿ 1-2 ಗಂಟೆ 3 ಗಂಟೆಗೆ ಎದ್ಬಿಡ್ತಿದ್ದೆ. ಸೊ ಅಮ್ಮನ್ ನೆನ್ಪಂತೂ ತುಂಬಾ ಕಾಡ್ತಾನೆ ಇತ್ತು ನನ್ಗೆ. ಅದಾದ್ಮೇಲೆ ಏನಾಯ್ತು, ನಿನ್ನೆ ನೈಟು ಸೋಮವಾರ ಅಲ್ವಾ, ನನ್ನ ಫ್ರೆಂಡು ಟಕ್ ಅಂತ ಕಾಲ್ ಮಾಡಿದ್ಲು. ಇದು ಹೇಳಕ್ಕೂ ಮುಂಚೆ ನಿಮ್ಗೊಂದು ವಿಷಯ ಹೇಳ್ತೀನಿ. ನಾನ್ ಹೆಂಗೆ ಪರ್ಸನ್ ಅಂತಂದ್ರೆ, ವೈಯಕ್ತಿಕವಾಗಿ ನಾನು ಫ್ರೆಂಡ್ಸ್, ಫ್ಯಾಮಿಲಿ, ನಾನು ಎಲ್ಲಾರನ್ನೂ ಇಷ್ಟಪಡ್ತೀನಿ. ನನಗೆ ಫ್ರೆಂಡ್ಸ್ ಅಂದ್ರೆ ಸಿಕ್ಕಾಪಟ್ಟೆ ತುಂಬಾ ಜಾಸ್ತಿ ಜನ ಇದ್ರು. ಯಾವಾಗ ನಾನು ಒಬ್ರೊಬ್ರದೇ ವ್ಯಕ್ತಿತ್ವ ಅಥವಾ ಬಣ್ಣಗಳು, ಕಲರ್ಸ್ ಏನ್ ಹೇಳ್ತೀವಿ ಅದೆಲ್ಲ ನಾನು ನೋಡ್ಬಿಟ್ಟೆ ಎಲ್ಲಾರನ್ನೂ ದೂರ ಮಾಡಿದೆ ನಾನು. ಸೊ ಇವಾಗೂ ನನ್ಗೆ ಫ್ರೆಂಡ್ಸ್ ಇದಾರೆ, ಬಟ್ ಬೆಳ್ಳಂಟಿಕೆ ಅಷ್ಟು ಜನ, ಒಂದು ಕ್ವಾಲಿಟಿ ಪೀಪಲ್ ನ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿ ನಾನು ಇಟ್ಕೊಂಡಿದ್ದೀನಿ. ಓಕೆನಾ? ಏನಕ್ಕೆ ಇಷ್ಟೆಲ್ಲ ಪಿಟ್ಕೆ ಆಗ್ತವಳು ಇವಳು ಅಂತ ನೀವು ಅನ್ಕೊಂತಾ ಇರ್ಬೋದು. ವಿಷಯ ಖಂಡಿತ ಇದೆ ಇದರಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಬೇಸಿಕಲಿ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗೋದು. ನಾನು PUC ಮಾಡಿದ್ದು ವಿವೇಕಾನಂದ ಕಾಲೇಜು. ಈ ಓರಿಯನ್ ಮಾಲು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಓದೋಂತ ಕಾಲಕ್ಕೆ ಓರಿಯನ್ ಮಾಲು, ಆ ಮಾಲು, ಈ ಮಾಲ್ ಎಲ್ಲ ಯಾವ್ದು ಇರ್ಲಿಲ್ಲ. ಅದ್ರ ಪಕ್ಕದಲ್ಲಿರೋ ಕಾಲೇಜು ವಿವೇಕಾನಂದ ಕಾಲೇಜು. ಸೊ ಅದು ಕೋಯೆಡ್. ಓಕೆನಾ? ಅಲ್ಲಿ ಒಂದಷ್ಟು ಜನ ನನಗೆ ಫ್ರೆಂಡ್ಸ್ ಆಗ್ತಾರೆ, ಎಲ್ಲ ಚೆನ್ನಾಗಿರ್ತೀವಿ. ಅವಾಗ ಒಂದ್ ಹುಡ್ಗ ಒಂದ್ ಹುಡ್ಗಿ ಲವ್ ಮಾಡ್ತಾರೆ. ಅವ್ರಿಬ್ರು ಹೆಸರು ಹೇಳೋದು ಬೇಡ ಅಂತ ಅನ್ಕೊಂತೀನಿ. ಡೈರೆಕ್ಟ್ ಆಗಿ ಅವ್ರ ಹೆಸರು ಹೇಳಿದ್ರೆ ಚೆನ್ನಾಗಿರಲ್ಲ. ಲವ್ ಮಾಡ್ತಾರೆ. ಆಲ್ಮೋಸ್ಟ್ ನಾನು PUC ಮುಗಿಸಿ ಏನೊಂದು ಇವಾಗ ನನಗೆ 36-37 ವರ್ಷ ಅಂತಂದ್ರೆ ಹತ್ತತ್ರ ಒಂದು 19-20 ವರ್ಷ ಆಗಿಲ್ವಾ? ಆಗಿದೆ ಖಂಡಿತ. ಒಂದು 18 ವರ್ಷ ಅಂತ ಅನ್ಕೊಳ್ಳಿ, ಆಯ್ತಾ? ಅವಾಗ ಲವ್ ಮಾಡಿ ಅವರು, ನಾವ್ ಅವ್ರನ್ನ ಲವರ್ಸ್ ಅಂತ ಅನ್ಕೊಂತಾ ಇದ್ರು. ಅವ್ರು ನಮ್ಗೆ ಕನ್ಫ್ಯೂಷನ್ ಮಾಡೋರು. ಕಾಲೇಜ್ PUC ಮುಗೀತು, PUC ಮುಗ್ದಾದ್ಮೇಲೆ ಎಲ್ಲ ಒಂದೊಂದ್ ದಿಕ್ಕೋಗಿ ಹೋದ್ರು. ಆದ್ರೂ ನಾನು ಅವ್ರ ಜೊತೆ ಟಚ್ ಅಲ್ಲಿ ಇದ್ದೆ. ಅವ್ರಿಬ್ರು ಒಂದೇ ನನ್ನ ಕ್ಲಾಸ್ಮೇಟ್ಸೇ, ಅವ್ರಿಬ್ರು ಹುಡುಗ ಹುಡುಗಿ. ಸೊ PUC ಮುಗಿಸಿ ಒಂದು 4-5 ವರ್ಷ ಆದ್ಮೇಲೆ ಅವರು ಬಾಯ್ ಬಿಟ್ಟಿದ್ರು ನಾವು ಕಮಿಟೆಡ್ ಅಂತ ಹೇಳಿ. ಅದಾದ್ಮೇಲೆ ಅವ್ಳು ಕೆಲ್ಸಕ್ಕೆ PUC ಮುಗಿಸಿ ಡಿಗ್ರಿ ಆದ್ಮೇಲೆ ಅವ್ಳು ಕೆಲ್ಸಕ್ಕೆ ಹೋಗೋಳು, ಚೆನ್ನಾಗಿ ದುಡಿಯೋಳು, ಮಾಡೋಳು, ಎಲ್ಲ ಏನ್ ನಡ್ಕೊಂಡು ಹೋಗ್ತಿತ್ತು. ಸೊ ಅವರು ಒಂದು ಸ್ಟೇಬಲ್ ಆಗಿ ನಿಂತ್ಕೊಂತಾರೆ ಅನ್ನೋ ಒಂದು ಟೈಮಿಗೆ ಮನೇಲೆಲ್ಲ ಒಪ್ಸಿ ಮದ್ವೆನೂ ಮಾಡ್ಕೊಂಡ್ರು. ಅರೇಂಜ್ ಮ್ಯಾರೇಜ್, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರು. ಇವೆಲ್ಲ ಏನಕ್ಕೆ ಇವ್ಳು ಹೇಳ್ತಾವಳೆ ಅಂತ ನೀವು ಅನ್ಸಿರ್ಬೋದು. ವೇಟ್, ಹೇಳ್ತೀನಿ, ವಿಷಯಕ್ಕೆ ಬರ್ತೀನಿ. ಸೊ ನಾನು ಹಂಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಹೇಳ್ಬೇಕು. ಆ ಒಂದು 16-17 ಏಜ್ ಅಲ್ಲಿ ಅವ್ರು ಲವ್ ಮಾಡಿ ಮದ್ವೆ ಆಗಿ ಒಂದು ಕೆಲ್ಸ ತಗೊಂಡು ಮನೆಯವ್ರನ್ನೆಲ್ಲ ಒಪ್ಸಿ ಮದ್ವೆ ಆಗಿದ್ದಿತ್ತು ಅವ್ರು. ಓಕೆನಾ? ಅದಾದ್ಮೇಲೆ ಏನಾಯ್ತು, ಅವಳ ದುರಾದೃಷ್ಟನೋ ಏನೋ, ಕರೋನಾ ಟೈಮಲ್ಲಿ ಒಂದು 5 years ಬ್ಯಾಕು ಕರೋನಾ ಟೈಮಲ್ಲಿ ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ರು, ಫಸ್ಟ್ ಅವ್ರ ಅಮ್ಮ ಅನ್ಸುತ್ತೆ, ಸೆಕೆಂಡ್ ಅವ್ರ ಅಪ್ಪ, ಒಂದೊಂದ್ ದಿವಸ ಗ್ಯಾಪ್ ಅಲ್ಲಿ ಇಬ್ರು ತಿರೋದ್ರು. ಓಕೆನಾ? ಸ್ವಂತ ಮನೆ ಏನೋ ಇತ್ತು ಆ ಹುಡುಗಿದು. ಅವಾಗ ತಾನೆಲ್ಲ ಮನೆಗಿನ ಎಲ್ಲ ಕಟ್ಟಿ ಮದ್ವೆ ಗಿದ್ವೆ ಎಲ್ಲ ಮಾಡಿದ್ರು. ಇಬ್ರು ಹೆಣ್ಮಕ್ಳು. ಅಕ್ಕಂದಾಗ್ಲೇ ಮದ್ವೆ ಆಗ್ಬಿಟ್ಟಿತ್ತು, ಮಕ್ಳೇನೋ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಇವಾಗ ಒಳಗೊಂದು 15 years ಆಗಿದೆ ಅನ್ಸುತ್ತೆ ಮದ್ವೆ ಆಗಿ ಅವ್ರ ಅಕ್ಕಂಗೆ. ಸೊ ಹಿಂಗೆ ಲವ್ ಮ್ಯಾರೇಜ್ ಅಂದ್ರೆ ನಿಮ್ಗೂ ಗೊತ್ತಲ್ಲ, ಹೆಂಗೋ ಚೆನ್ನಾಗಿರ್ತಾರೆ. ನಾನು ಒಂದಷ್ಟು ವರ್ಷಗಳ ಕಾಲ ಅವಳ ಹತ್ರ ಟಚ್ ಅಲ್ಲಿದ್ದೆ. ನನ್ಗೂ ಮದ್ವೆ ಆಯ್ತು, ಮಕ್ಳಾಯ್ತು. ನಾನು ಯಾರ ಹತ್ರನು ಅಷ್ಟು ಮಾತು ಕತೆ ಏನು ಆಡ್ತಾ ಇರಲ್ಲ. ಫೋನ್ ಮಾಡ್ದವ್ರ ಹತ್ರ ಚೆನ್ನಾಗಿ ಮಾತಾಡ್ತಿದ್ದೆ. ರೋಡಲ್ಲಿ ಏನಾದ್ರು ಸಿಕ್ಕರೆ ಫ್ರೆಂಡ್ಸು ಅಂತೆಲ್ಲ ಚೆನ್ನಾಗಿ ಮಾತಾಡ್ಸಿದ್ದೆ. ಅಷ್ಟು ಬಿಟ್ರೆ ಇನ್ನೇನು ನಾನು ಯಾರ ಜೊತೆನೂ ಅಷ್ಟು ಕಾಂಟ್ಯಾಕ್ಟ್, ಅಷ್ಟು ಕ್ಲೋಸ್ ಆಗಿ ನನ್ ಇರ್ಲಿಲ್ಲ. ಬಟ್ ಇದೀನಿ ಬೆಳ್ಳಂಟಿಕೆ ಎಷ್ಟು ಜನ ಅಂತ ಹೇಳಿದ್ನಲ್ಲ.
ಸೊ ಹಿಂಗಿರ್ಬೇಕಾದ್ರೆ ಏನಾಯ್ತು, ಎಲ್ಲಾರು ಚೆನ್ನಾಗಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ, ಹಂಗೆ ಹಿಂಗೆ ಅಂತೆಲ್ಲ ನಾನು ಅನ್ಕೊಂತ ಇದ್ದೆ. ಬಟ್ ಅವಳೇನಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನು ಆಕ್ಟಿವ್ ಇರಲಿಲ್ಲ. ನಾವು ತುಂಬಾನೇ ಕ್ಲೋಸ್ ಇದ್ವಿ ಆಕ್ಚುಲಿ, ನಾವು PUC ಟೈಮಲ್ಲೆಲ್ಲ ತುಂಬಾನೇ ಕ್ಲೋಸ್ ಇದ್ವಿ. ನಾನು ಅವಳನ್ನ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದೆ, ಬಟ್ ಎಲ್ಲೂ ಸಿಗ್ತಾ ಇರಲಿಲ್ಲ. ದೋ ನಾನು ಇನ್ನೊಬ್ಳು ಫ್ರೆಂಡ್ ಹತ್ರ ನಂಬರ್ ಇದ್ರು, ಇರು ನೋಡೋಣ ಅವಳೇ ಮಾಡ್ಬೋದು, ನನ್ನ ವಿಷಯ ಎಲ್ಲ ಅವಳಿಗೆ ಗೊತ್ತಿರುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಅಂತಂದ್ಮೇಲೆ ನನ್ನ ಫ್ರೆಂಡ್ಸು ಎಲ್ಲ ಹೇಳಿರ್ತಾರೆ, ಲಕ್ಷ್ಮಿ ಹಿಂಗಾಗಿದೆ ಹಂಗೆ ಹಿಂಗೆ. ಬಟ್ ಅವಳು ಯಾವತ್ತೂ ಕಾಂಟ್ಯಾಕ್ಟ್ ಮಾಡಕ್ಕೆ ನಾನು ಟ್ರೈ ಮಾಡಿಲ್ಲ. ಇಟ್ಸ್ ಓಕೆ ಬಿಡಿ, ಆಯಿತು. ಅದಾದ್ಮೇಲೆ ನಿನ್ನೆ ಏನಾಯಿತು, ನಾನು ಸ್ಯಾರಿನ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಯಲಹಂಕದಲ್ಲಿದ್ದೆ. ಒಂದು 7-7:15 ನನ್ನ ಇನ್ನೊಬ್ಳು ಫ್ರೆಂಡ್, ನಮ್ಮ ಏನಂತಾರೆ ನಮ್ಮ ಜೊತೆನೆ ಓದ್ದವಳು ಇನ್ನೊಬ್ಳು ಫ್ರೆಂಡ್ ನನಗೆ ಮೆಸೇಜ್ ಹಾಕಿದ್ಲು, ಹಿಂಗೆ ನೋಡು ಅವನು ಸೂಸೈಡ್ ಮಾಡ್ಕೊಬಿಟ್ಟಿದ್ದಾನಂತೆ, ಅವನ ಹೆಸರು ಹೇಳೋದು ಬೇಡ, ಸೂಸೈಡ್ ಮಾಡ್ಕೊಬಿಟ್ಟವನಂತೆ ಅಂತ. ನಾನು ರೂಮಲ್ಲಿ ಸೀರೆ ಪ್ಯಾಕ್ ಮಾಡ್ತಿದ್ದವಳು ಫುಲ್ಲು ನನಗೆ ಗಾಬರಿ ಆಗಿ ಉಸಿರು ಕಟ್ಕೊಂಡು ಶೆಕೆ ಆಗಿ ಹಾಳಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟೆ ಫ್ಯಾನ್ ಮಧ್ಯದಲ್ಲಿ. ಏನು ಹೇಳ್ತಿದ್ಯಾ, ಏನಾಯ್ತು, ಏನು ಎತ್ತ ಅಂತ. ಇಲ್ಲ ಹಿಂಗೆ ಗ್ರೂಪಲ್ಲಿ ಹಾಕಿದ್ದಾರೆ, PUC ಗ್ರೂಪಲ್ಲಿ, ಹಿಂಗೆ ಗೊತ್ತಿಲ್ವಾ ಹಂಗೆ ಹಿಂಗೆ. ಇಲ್ಲ ಅಮ್ಮ ನಂಗೇನು ಗೊತ್ತಿಲ್ಲ, ನಾನು ಕಾಂಟ್ಯಾಕ್ಟಲ್ಲೂ ಇಲ್ಲ ಹಂಗೆ. ನನ್ಗೆ ಹೆಂಗಾಗೋಯ್ತು ಅಂತಂದ್ರೆ ನಿಜವಾಗ್ಲೂ ಮಂಜಿನ ಜನ್ಮ ಇಷ್ಟೇನಾ? ಆ್ಯಂಡ್ ಇಷ್ಟು ವೀಕ್ ಮೈಂಡೆಡ್ ಆ ಹುಡುಗ, ನಾವು ನೋಡಿರೋ ಮಟ್ಟಿಗೆ ಆ ಹುಡುಗ ಇಷ್ಟು ವೀಕ್ ಮೈಂಡೆಡ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅದು ಆಲ್ಮೋಸ್ಟ್ PUC ಟೈಮಿಂದ ಲವ್ ಅಂತಂದ್ರೆ ಒಂದು 18-20 ಇಯರ್ಸ್ ಲಾಂಗ್ ರಿಲೇಶನ್ಶಿಪ್ ಅವರಿಬ್ರದ್ದು. ಆದ್ರೆ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಮಕ್ಳಿರ್ಲಿಲ್ಲ ಅವ್ರಿಗೆ. ಆಲ್ಮೋಸ್ಟ್ ಒಂದು 8-10 ಇಯರ್ಸ್ ಆಗಿತ್ತು ನನ್ನ ಪ್ರಕಾರ ಅವಳ ಮದ್ವೆ ಆಗಿ. ನಾನು ಮದ್ವೆಗೆ ಹೋಗಿದ್ದೀನೋ ಇಲ್ವೋ ಅಂತ ಅದು ನೆನಪಿಲ್ಲ ನನಗೆ. ಬಟ್ ಹೆಂಗಿದ್ವಿ ನಾವು ಅಂತಂದ್ರೆ, ಅವ್ರ ಮನೆಗೆ ಹೋಗೋದು, ನಮ್ಮ ಮನೆಗೆ ಬರೋದು, ನಮ್ಮ ಅಮ್ಮನ ಹತ್ರ ಎಲ್ಲ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಳು ಅವಳು. ಆ ಥರ ಕ್ಲೋಸ್ ಆಗಿದ್ವಿ. ಬಟ್ ಕ್ರಮೇಣ ನಮ್ಮ ಫ್ಯಾಮಿಲಿ, ಮಕ್ಕಳು, ಮರಿ ಅನ್ನೋದ್ರಲ್ಲಿ ನಾವು ಬ್ಯುಸಿಯಾಗಿ ಎಲ್ಲಾನು ಒಂಥರ ಹೇಳ್ಕೊಳಕ್ಕಾಗಲ್ಲ, ಆ ರೀತಿ ಇದಾಯ್ತು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಹೆಂಗೆ ನನಗೆ ಲಿಟ್ರಲಿ ಹೆಂಗೆ ಒಂಥರ ಶಿವರಾಗ್ಬಿಟ್ಟೆ ನಾನು ಅಂತಂದ್ರೆ, ನಿನ್ನೆ ಸೂಸೈಡ್ ಆಗಿದೆ, ಇವತ್ತು ಪೋಸ್ಟ್ಮಾರ್ಟಮ್ ಮಾಡ್ಕೊಂಡು ತಗೋಬರ್ತಾ ಇದಾರಂತೆ. ನನಗೆ ಹೆಂಗಾಗೋಯ್ತು ಅಂತಂದ್ರೆ ಕೇಳ್ಬಿಟ್ಟು, ನಮ್ಮ ಕಣ್ಣೆದುರುಗಡೆ ಇದ್ದವರು, ನಮ್ಮ ಕಣ್ಣೆದುರುಗಡೆ ಚೆನ್ನಾಗಿದ್ದವರು, ಹಿಂಗೆಲ್ಲ ನಾವು ಜೊತೆಲೆಲ್ಲ ಓಡಾಡಿದವರು ಸಡನ್ ಆಗಿ ಏನಾಯ್ತಪ್ಪ, ಅಷ್ಟು ಸ್ಟ್ರಾಂಗ್ ಆಗಿದ್ದಿದ್ ಮನುಷ್ಯಂಗೆ ಏನಾಗೋಯ್ತು? ಏನಾದ್ರೂ ಆಗಿರ್ಬೋದು ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಯಾವುದೇ ಒಂದು ವ್ಯಕ್ತಿ ಇವಾಗ ಹಠಚಲವಾಗಿರ್ಬೇಕು, ಮತ್ತೆ ಯಾವುದೇ ಒಂದು ಏನಂತಾರೆ, ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಮೂಮೆಂಟ್ ಆಗಿರ್ಬೋದು, ದಯವಿಟ್ಟು ದುಡುಕಿ ಸೂಸೈಡ್ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ. ನಿಜ, ಅದಕ್ಕಿಂತ ಒಂದು ಪಾಪದ ಕೆಲಸ ಇನ್ನೊಂದಿಲ್ಲ. ನಮಗ್ ನಾವೇ ಕ್ಷಮಿಸ್ಕೊಳಕ್ ಆಗಲ್ಲ. ಮೇಲೋದ್ರು ನಮಗೆ ಅದು ಗಿಲ್ಟ್ ಕಾಡ್ತಾ ಇರೋದು, ನಾವು ಸತ್ರು ಆ ಗಿಲ್ಟ್ ಕಾಡ್ತಾ ಇರುತ್ತೆ. ನಾವು ಇದು 3ನೇ ಸಲ ನಾನು ಹೇಳ್ತಾ ಇರೋದು. ದಯವಿಟ್ಟು ಇವಾಗ ಇದೇನಕ್ಕೆ ಗೊತ್ತಾ ಹೇಳ್ತಾ ಇದೀನಿ, ಆ ಹುಡುಗಿ ನನ್ನ ಕಾಲ್ ಬಂದಿದ ತಕ್ಷಣ ನಾನು ಇನ್ನೊಬ್ಳು ಫ್ರೆಂಡಿಗೆ ಕಾಲ್ ಮಾಡಿ, ನೀನ್ ಕಾನ್ಫರೆನ್ಸ್ ಹಾಕೋಳಗೆ ನಾನು ಮ್ಯೂಟಲ್ಲಿ ಇರ್ತೀನಿ ಅಂತಂದೆ. ಅವಳ ವಾಯ್ಸ್ ಅಲ್ಲಿ ಆ ದುಃಖ ಕಾಣಿಸ್ತಾ ಇದೆ. ಬಟ್ ಅವಳು ಹೇಳ್ಕೊಳಕ್ ರೆಡಿ ಇಲ್ಲ ನಮ್ಮ ಹತ್ರ. ಏನಿಲ್ಲ, ನಾನು ಏನಕ್ಕೆ ಅಳ್ತಾ ಇದೆಯಾ ಅಂತ ಅವಳು ಏನು ಕೇಳಿಲ್ಲ. ಏನೇ ಇಷ್ಟ ದಿವಸ ಆಯ್ತು ಫೋನ್ ಮಾಡಿ, ನೀನ್ ಕಾಲ್ ಮಾಡಿಲ್ವಲ್ಲ ಅದಕ್ಕೆ ಮಾಡಿದೆ ಅಂತ ಇದ್ದಾಳೆ ಅವಳು. ಬಟ್ ಅವಳು ಅವಾಗೂ ಬಾಯ್ ಬಿಟ್ಟಿಲ್ಲ, ಅಳ್ತಾ ಇದ್ದಾಳೆ, ಬಾಯ್ ಬಿಟ್ಟಿಲ್ಲ. ಅವಳು ಕೇಳಿದಾಳೆ, ಏನಮ್ಮ ಬೇಜಾರಲ್ಲಿ ಇದೆಯಾ ಹೇಳು, ಏನಾಯ್ತು? ಏನಿಲ್ಲ, ನಾನು ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ, ಕಟ್ ಮಾಡಿದ್ದಾಳೆ ಹೊರತು. ಏನಕ್ಕೆ ಗೊತ್ತಾ, ನಿಮ್ಗೇನಾದ್ರು ದುಃಖ ಆದ್ರೆ, ಸಂತೋಷ ಆದ್ರೆ, ನಿಮ್ಗೇನಾದ್ರು ಹೇಳ್ಕೋಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಮಕ್ಕಳು, ಮರಿ, ಅಪ್ಪ ಅಮ್ಮ ಯಾರ ಹತ್ರನಾರು ಹೇಳಿಕೊಂಡು ಜೋರಾಗಿ ಹತ್ಬಿಡಿ, ಕೂಗಾಡ್ಬಿಡಿ, ಮನ್ಸಲ್ಲೇ ಹಿಡ್ಕೊಂಡು ಕೊರಗಬೇಡಿ. ಈ ಹುಡುಗಿದೆ ಒಂದು ಎಕ್ಸಾಂಪಲ್. ನಿಜ ಹೇಳ್ತೀನಿ, ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಇದು. ಮೊದಲನೇದು, ನಿಮ್ಗೆ ಏನೇ ಆಗಿರ್ಬೋದು ಸಮಸ್ಯೆ, ಫಸ್ಟ್ ಹೇಳ್ಕೊಳ್ಳಿ. ನಿಮ್ಮ ಸಮಸ್ಯೆನ ಕೂತ್ಕೊಂಡು ಯಾರು ಕೇಳಿಸ್ಕೋತಾರೆ, ನಿಮ್ಮ ಸುಖ ದುಃಖದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರ ಮುಂದೆ ಕೂತ್ಕೊಂಡು ನಿಮ್ದು ಏನೇ ಸಂಕಷ್ಟಗಳಿದ್ರು, ಏನೇ ಕೋಪ, ದುಃಖ, ಖುಷಿ ಏನೇದೋ ಅವ್ರ ಹತ್ರ ಹೇಳ್ಕೊಳ್ಳಿ. ಅವಾಗ ಮನ್ಸು ಹಗುರ ಆಗುತ್ತೆ. ಇವಾಗ ನನ್ನೇ ನೋಡಿ, ನಾನು ಇನ್ ಕೇಸ್ ಏನಾದ್ರು ಯೂಟ್ಯೂಬ್ ಮಾಡಿಲ್ಲ ಅಂದಿದ್ದೆ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಯಾತನಾರು ಹೇಳ್ಕೊತಿದ್ದೆ, ಇವಾಗಲೂ ಅಷ್ಟೇ ಹೇಳ್ಕೊಂತೀನಿ. ಅಂಡ್ ನಾನು ಯೂಟ್ಯೂಬಲ್ಲಿ ಕೆಲವೊಂದು ವಿಷಯ ಹೇಳ್ಕೊಂಡಾಗ ನನಗೆ ಮನ್ಸು ನಿರಾಳ ಆಗ್ಬಿಡುತ್ತೆ. ಸೊ ಹಂಗೆ ಮನ್ಸಲ್ಲಿ ಇಟ್ಕೊಂಡು ಹೊರಗಕ್ಕೆ ಹೋಗ್ಬೇಡಿ ದಯವಿಟ್ಟು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ನೋಡಿ, ಅವಳಿಗೆ ಅಪ್ಪ ಅಮ್ಮ ಇಲ್ಲ, ಗಂಡ ಇಲ್ಲ, ಮಕ್ಳಿಲ್ಲ. ಇವಾಗ ಏನ್ ಮಾಡ್ಬೇಕು? ಅವಳು ಚೆನ್ನಾಗಿ ದುಡ್ದಿದ್ದಾರೆ.
ದುಡ್ಡಿಗಂತೂ ಏನು ಕಮ್ಮಿ ಇಲ್ಲ ಅವ್ರಿಗೆ. ದುಡ್ಡೋದ್ ಇದ್ಬಿಟ್ರೆ ಸಾಕ, ನಿಮ್ದಿ ಬೇಡವಾ ಮನುಷ್ಯನ್ಗೆ? ನಾವ್ ಯಾವಾಗ ದುಡ್ಡಿಂದ ಓಡ್ತೀವಿ ನಮ್ಗೆ ನೆಮ್ಮದಿ ಅನ್ನೋದು ಸಿಗಲ್ಲ. ಅದು ಫಸ್ಟ್ ಪಾಯಿಂಟ್. ದುಡ್ಡಿಂದ ಓಡ್ದವ್ರಿಗೆ ನೆಮ್ಮದಿ ಸಿಗಲ್ಲ, ಫಸ್ಟ್ ಪಾಯಿಂಟ್. ಏನಾದ್ರೂ ಮುಕ್ತವಾಗಿ ಹೇಳ್ಕೊಳ್ಳಿ, ಏನು ಆಗಲ್ಲ. ನಿಮ್ಮ ಕ್ಲೋಸ್ಡ್ ಒನ್ಸ್, ನಿಮ್ಗೆ ಯಾರಿಗೆ ನಂಬಿಕೆ ಇರುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಏನೇ ಪರಿಸ್ಥಿತಿ ಆದ್ರೂ ಅದಕ್ಕೊಂದು ದಾರಿ ಅನ್ನೋದಿರುತ್ತೆ, ಒಂದು ಪರಿಹಾರ ಅನ್ನೋದು ಒಂದಿರುತ್ತೆ. ಯಾವುದಕ್ಕೂ ಸಾವೇ ದಾರಿ ಅಲ್ಲ, ಆಯ್ತಾ? ಅದು ಒಂದು ಯೋಚನೆ ಮಾಡ್ಬೋದು. ಇನ್ನೊಂದರ ಯೋಚನೆ ಮಾಡ್ಬೋದು ನೀವು ನೋಡಿ, ಆ ಹುಡ್ಗಂಗ್ ದುಡ್ಡಿತ್ತು, ಎಲ್ಲ ಇತ್ತು, ಬಟ್ ಏನಕ್ಕೆ ಸಾಯೋ ನಿರ್ಧಾರ ಮಾಡ್ದ? ಲವ್ ಮಾಡಿ ಎಲ್ಲ ಮದ್ವೆ ಆಗಿದ್ದು ಹುಡುಗಿನೇ, ಅರೇಂಜ್ ಮ್ಯಾರೇಜು, ಏನು ಕಮ್ಮಿ ಇರ್ಲಿಲ್ಲ, ನೋಡಕ್ಕೂ ಚೆನ್ನಾಗಿದ್ರು, ಎಲ್ಲ ಆಯ್ತು. ಏನಕ್ಕೆ? ನೆಮ್ಮದಿ ಬೇಕಲ್ಲ ಮನುಷ್ಯನಿಗೆ. ಏನಾಯ್ತು ಏನು ಎತ್ತ ಅದು ಅವ್ರ ಪರ್ಸನಲ್. ಬಟ್ ನನಗೆ ಅವನು ಸೂಸೈಡ್ ಮಾಡ್ಕೊಂಡಿರೋದೇ ನನ್ಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ನಾನ್ ಕಣ್ಣೆದುರುಗಡೆ ನೋಡಿದ್ದು. ಅಷ್ಟು ಸ್ಟ್ರಾಂಗ್ ಪರ್ಸನ್. ಸ್ಟ್ರಾಂಗ್ ಪರ್ಸನ್ ಅಂತ ಹೇಳ್ತೀವಿ, ನಾನು ಪದೇ ಪದೇ ಹೇಳ್ತಾ ಇದೀನಿ ನಿಮ್ಗೆ. ನಾವು ಸಾಯ್ತೀವಿ ಅನ್ನೋದಕ್ಕೂ ಧೈರ್ಯ ಮಾಡ್ಬೇಕು. ಯಾಕೆ ದುಡುಕಿ ಇದ್ ಮಾಡ್ತಾರೆ? ಇವಾಗ ಹುಡುಗಿ ಎಲ್ಲಿಗೆ ಹೋಗ್ಬೇಕು, ಯಾರ್ ತಪ್ಪು ಯಾರ್ ಸರಿ ಅದೆಲ್ಲ ಮ್ಯಾಟ್ರು ಆಮೇಲೆ. ಬಟ್ ಯಾರೊಬ್ರು ಅಷ್ಟೇ ದೇವ್ರ್ ಕೊಡ್ತಾನೆ, ದೇವ್ರ್ ಕೊಟ್ಟಿರೋ ಜೀವ ಅಂತ ಹೇಳ್ತೀವಲ್ವಾ, ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ. ಇವಾಗ ಏನೋ ಸಪೋಸ್ ಮನುಷ್ಯ ಆಗಿ ಹುಟ್ಟೋದ್ಮೇಲೆ ಏನೋ ಒಂದ್ ಸಾಧಿಸಿ ತೋರ್ಸಿ, ಹಠಾಚಲವಾಗಿ ಬದುಕಿ ತೋರ್ಸಿ, ಯಾವ್ದೇ ಮದ್ವೆ ಆದ್ರೂನು ಅಷ್ಟೇನೆ, ಇಲ್ಲ ಮದ್ವೆ ಆಗದೆ ಇದ್ರು ಅಷ್ಟೇನೆ, ಏನೋ ನಮ್ಮ ಅಪ್ಪ ಮಾಡ್ಬಿಟ್ಬಿಟ್ಟು ಹೋಗೋನೆ, ಇಲ್ಲ ನಮ್ ತಾತಂದ ಐತೆ, ಇಲ್ಲ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಕಾಯ್ಕೊಂಡ್ ಕುತ್ಕೊಂಡು ಏನೋ ಮಾಡ್ದಂಗೆ ತಿನ್ಕೊಂಡ್ ಉಣ್ಕೊಂಡಿರೋ ಬದ್ಲು ಏನೋ ಒಂದು ಜಯಿಸಿ ಲೈಫಲ್ಲಿ. ಇವಾಗ ಸತ್ಬಿಟ್ರೆ ಏನ್ ಸಾಧನೆ ಅಲ್ಲ. ಹಠಾಚಲ, ಮನುಷ್ಯಂಗೆ ಚಟ ಇರಬಾರ್ದು, ಹಠಾಚಲ ಇರ್ಬೇಕು ದೇವರಾಣಿಗೂನು. ನಾನು ಇದೇ ಲಕ್ಷ್ಮಿ ಒಂದ್ 5 years ಬ್ಯಾಕು ನಾನು ಹೀಗಿರ್ಲೇ ಇರ್ಲಿಲ್ಲ. ನಾನು ಪ್ರತಿ ಸಲಿನೂ ಹೇಳ್ತೀನಿ, ನಾನು ಎಷ್ಟು ಒಂಥರ ಕೂಲ್ ಮೈಂಡೆಡ್ ಅಂತಂದ್ರೆ, ನಮ್ಮ ಅಪ್ಪನ ಹತ್ರ ಹೋಗ್ತಿದ್ದೆ, ಅಪ್ಪ ನಂಗೆ 5,000 ಬೇಕು, 10,000 ಬೇಕು, ನಂಗೆ ಇಷ್ಟ ಬೇಕು, ಕೊಡೋರು. ತಗೊಂಡ್ ಹೋಗ್ತಿದ್ದೆ, ಬಟ್ಟೆ ತಗೊಂಡ್ಬರ್ತಿದ್ದೆ, ತಿಂತಿದ್ದೆ, ಆರಾಮಾಗಿ ಬರ್ತಿದ್ದೆ, ಕುತ್ಕೊಂತಿದ್ದೆ. ಹಿಂಗೆ ಒಂದೊಂದ್ ರೂಪಾಯಿ ನಮಗ್ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ನಾನ್ ಯಾವಾಗ ನನ್ನ ಹಸ್ಬೆಂಡ್ ಹೋಗಿ ನನಗೆ ಒಂದು ಜವಾಬ್ದಾರಿ ಅನ್ನೋದು ಬಂತು ನೋಡಿ, ಅವಾಗ ಪ್ರತಿಯೊಬ್ಬ ಮನುಷ್ಯನಲ್ಲಿ ಯಾರು ಹಂಗಿರಲ್ಲ. ಅದು ಒಂದು ಸಿಚುವೇಶನ್. ಅವಾಗ ನನ್ಗೆ ಇನ್ನೂ ಮದುವೆ ಆಗಿರ್ಲಿಲ್ಲ. ಸೊ ಹಂಗಿತ್ತು. ಆಮೇಲೆ ನಾನು ಟ್ಯೂಷನ್ಸ್ ಮಾಡ್ತಿದ್ರು. ಅವಾಗ ನನ್ಗೆ ಗೊತ್ತಿತ್ತು, ನಾನ್ ದುಡ್ಡು ಒಂದೊಂದ್ ರೂಪಾಯಿನೂ ಎಷ್ಟು ಲೆಕ್ಕ, ಎಷ್ಟು ಸೇವಿಂಗ್ಸು ಎಲ್ಲ ಗೊತ್ತಾಗ್ತಿತ್ತು. ಬಟ್ ಹೇಳೋದು, ಮನುಷ್ಯನ ಜೀವನ ಹಿಂಗೆ ಇರಲ್ಲ. ಸುಖ ಅಂದ್ರೆ ಎಲ್ಲಾನು ಸುಖನೇ ಕೊಟ್ಬಿಡಲ್ಲ, ದುಃಖ ಅಂದ್ರೆ ದುಃಖನೇ ಇರಲ್ಲ. ದಯವಿಟ್ಟು ಯಾರೂನು ಏನೇ ಒಂದು ಪರಿಸ್ಥಿತಿ ಬಂದ್ರು ಫಸ್ಟ್ ನೆನೆಸ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ, ಮಕ್ಕಳು, ಮರಿ ಎಲ್ಲಾನು ನೆನ್ಸ್ಕೊಳ್ಳಿ. ಗಂಡ ಹೆಂಡತಿ ನೆನೆಸ್ಕೊಂಡು ಬಾಳಿ ಬದುಕಿ ತೋರ್ಸಿ. ಅದನ್ನ ಬಿಟ್ಬಿಟ್ಟು ಜಗಳ, ಮುನ್ಸು, ಹಾಳು ಮೂಳು ಎಲ್ಲ ಸಾಮಾನ್ಯ ಇದ್ದೇ ಇರುತ್ತೆ. ಮನುಷ್ಯ ಅಂತಂದ್ಮೇಲೆ ಯಾರ ಮನೇಲಿ ಇರಲ್ಲ, ಎಲ್ಲಾರ ಮನೇಲಿ ಇರುತ್ತೆ. ಅದಕ್ಕೆ ಸಾವೇ ಪರಿಹಾರ ಅಲ್ಲ ನನ್ನ ಪ್ರಕಾರ. ನನ್ಗೆ ನಿಜ ಶಾಕಿಂಗು. ನನ್ಗೆ ಹುಷಾರ್ ಬೇರೆ ಇಲ್ಲ, ಹಂಗಿರು ಮಾತಾಡ್ತಾ ಇದೀನಿ. ಇವಾಗ ಒಂಚೂರು ಮಾತಾಡ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಸ್ವಲ್ಪ ಫ್ರೀ ಆಗಿದ್ದೆ. ಇವಾಗ ನಾನು ತಿರ್ಗಾ ಹೊರಡ್ಬೇಕು. ನಾನು ಯಲಹಂಕ ಮಕ್ಳನ್ನ ಬೇರೆ ಬಿಟ್ಟು ಬಂದಿದ್ದೀನಿ. ಮೋಡ ಸ್ವಲ್ಪ ಆಗ್ತಾ ಇದೆ. ಸೊ ಹಿಂಗೆ ನಂಗೆ ಒಂಥರ ಇದನ್ನ ಹೇಳ್ಬೇಕು. ನಂಗೇನು ನೈಟ್ ಎದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ನಿದ್ದೆನೆ ಬರ್ತಾ ಇಲ್ಲ ನಂಗೆ ಲಿಟ್ರಲಿ. ಅವಳನ್ನ ಹೋಗಿ ಮಾತಾಡ್ಸೋಣ ಅನ್ನೋದು ಒಂದು. ಇವಾಗ ನೋಡಿ, ಅವಳು ಮುಂಚೆಯಿಂದಾನು ಹಂಗೆ ಇದ್ಲು, ಏನು ಹೇಳ್ಕೊಂತಾರಲ್ಲ, ಹಂಗಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ತುಂಬಾ ಕಷ್ಟ. ಮನ್ಸಲ್ಲೇ ದುಃಖ ಇಟ್ಕೊಂಡು ಕೊರಗೋದು ತುಂಬಾ ಕಷ್ಟ. ನನ್ನಂತವಳಗಂತೂ ಚಾನ್ಸೇ ಇಲ್ಲ. ಅಷ್ಟೊಂದೆಲ್ಲ ಇಟ್ಕೊಂಡು ಕೊರಗೋ ಸೀನೇ ಇಲ್ಲ ನಾನು. ಬಿಕಾಸ್ ನಾವೆಲ್ಲ ಬಡ ಅಂತ ಮಾತಾಡ್ಬಿಡ್ತೀವಿ, ಮನ್ಸಲ್ಲಿ ಏನು ಇಟ್ಕೊಳಲ್ಲ. ಸ್ವಲ್ಪ ಇಂಟ್ರೋವರ್ಟ್ ಏನೋ ಅಂತಾರಲ್ಲ, ಆ ತರ ಇರೋರ್ನ ಸ್ವಲ್ಪ ಮಾತಾಡ್ಸೋದು ತುಂಬಾ ಕಷ್ಟ. ನನ್ಗೆ ಅದು ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಏನಪ್ಪ ಇವತ್ತಿದ್ದವರು ಅಲ್ಲ, ಈಗಿದ್ದವ್ರು ಇನ್ನು ನೆಕ್ಸ್ಟ್ ಸೆಕೆಂಡ್ ಇರಲ್ವಲ್ಲ. ಎಷ್ಟ್ ಜನ ಹುಡ್ತಾರೋ, ಎಷ್ಟ್ ಜನ ಸಾಯ್ತಾರೋ ಅನ್ನೋದೇ ಅರ್ಥ ಆಗಲ್ಲ. ದಯವಿಟ್ಟು ಸಾಯೋ ನಿರ್ಧಾರ ಮಾಡಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಿ. ದುಡ್ಡು ಕಳ್ಕೊಂಡ್ರೆ ಇವತ್ತಲ್ಲ ನಾಳೆ ದುಡಿಬೋದು. ಮನುಷ್ಯ ನಾವೇ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಆರೋಗ್ಯ ನೋಡ್ಕೊಂಡು ದೇವ್ರ ಏನ್ ಕೊಟ್ಟವನೋ ಅದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಹೋದ್ರೆ ಜೀವನ ನನ್ನ ಪ್ರಕಾರ.
ನಾನೇನಾದ್ರು ತಪ್ಪಿದ್ ಮಾತಾಡಿದ್ದಲ್ಲಿ ನೀವೇ ಅದನ್ನ ಕಮೆಂಟ್ ಮಾಡಿ. ನಾನು ಏನ್ ತಪ್ಪಿದ್ ಮಾತಾಡಿಲ್ಲ, ನಿಜ ನಂಗೆ ಒಂಥರ ತಲೆ ಎಲ್ಲ ನೋವಾಗ್ಬಿಟ್ಟೈತೆ. ಏನಪ್ಪ ಇವ್ರುಗಳೇ ಹಿಂಗ್ ಹೊಂಟೋಗ್ಬಿಟ್ರೆ ನಾವೆಲ್ಲ ಇಷ್ಟೆಲ್ಲ ಆ ತಲೆ ಬಿಸಿ ಇಟ್ಕೊಂಡು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿರೋ ನಾವೆಲ್ಲ ಏನಪ್ಪಾ ಮಾಡ್ಬೇಕು ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ನಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಬಟ್ ಅವನು ತುಂಬಾ ದುಡ್ಕಿದಾನೆ. ಏನಾಗಿದ್ಯೋ ಏನೋ ಅದನ್ನ ನಾನು ಹೇಳಕ್ ಇಷ್ಟಪಡಲ್ಲ ಇದ್ರಲ್ಲಿ. ಬಟ್ ಅಷ್ಟು ಲವ್ ಮಾಡಿ 20 ವರ್ಷದಿಂದ ಜೊತೆಗಿದ್ದು ಸಡನ್ ಆಗಿ ಒಬ್ನೇ ಮಗ ಒಬ್ಳೆ ಮಗಳು ಸಡನ್ ಆಗಿ ಹಿಂಗ್ ಹೋಗ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ಅದನ್ನ ನಿಮ್ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡಿದೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ನಾನು. ಇನ್ನೂ ಅದು ತಲೆ ಫುಲ್ಲು ನೋವ್ತಾ ಇದೆ ನನಗೆ. ಆಮೇಲೆ ನಮ್ಮಮ್ಮ ಬೇರೆ ನೆನಪಾಗ್ಬಿಟ್ರು ನನಗೆ ಸಿಕ್ಕಾಪಟ್ಟೆ. ಒಂದು 2-3 ದಿವಸದಿಂದ ಹೇಳ್ತಾ ಇದೀನಿ. ಸಿಕ್ಕಾಪಟ್ಟೆ ಹೆಂಗೆ ಅಂತಂದ್ರೆ ಅವಾಗ ಚಿಕ್ಕ ವಯಸ್ಸಿಂದ ಎಲ್ಲ ನಂಗೆ ನೆನಪಾಗೋಯ್ತು. ಅಮ್ಮ ಅಂತಂದ್ರೆ ಏನೋ ಉಸಿರು ಕಟ್ಟೋ ತರ ನನಗೆ. ಏನೋ ಅಮ್ಮ ಇಲ್ವಲ್ಲ, ಎಲ್ಲೂ ಇಲ್ವಲ್ಲ ಅನ್ನೋ ಏನೋ ಒಂಥರ ನನಗೆ ಕಟ್ಟಾಗ್ದಂಗೆ ಆಗ್ತೈತೆ. ನಮ್ಮ ಉಸಿರು ಕಟ್ಟೋ ತರ ವಾತಾವರಣ. ನನ್ಗೆ ಆಚೆ ಹೋಗಿ ಗಾಳಿ ತಗೊಂಡು ನಿಂತ್ಕೊಳ್ಳೋಣ ಅಂದ್ರೂ ನಲ್ಲೂ ಉಸಿರು ಕಟ್ತಾ ಇದೆ. ನನ್ಗೆ ಆಗ್ತಾನೆ ಇಲ್ಲ. ನಂಗೆ 3-4 ದಿವಸದಿಂದ ಒಂಥರ ಪೇಚಾಡ್ತಾ ಇದ್ದೀನಿ, ಅಮ್ಮ ಎಲ್ಲಿ ಅನ್ನೋ ಒಂಥರ. ನಿಜ ಒಂಥರ ಕಳವಳ. ಇದು ಹೇಳ್ಕೊಳಕ್ ಆಗ್ತಲ್ಲ ನನ್ಗೆ. ಆತರ ಏನೋ ಒಂಥರ ಏನು ಅಂತ ಗೊತ್ತಿಲ್ಲ. ಸೊ ಇನ್ನೂ ಜಾಸ್ತಿ ಮಾತಾಡ್ತಾ ಇದ್ರೆ ಇನ್ನು ನನಗೆ ಅದು ಎಮೋಷ್ನಲ್ ಇನ್ನೂ ತಡ್ಕೊಳಕ್ ಆಗಲ್ಲ. ಸೊ ನಾನು ಏನೇ ಆದ್ರೂ ನಿಮ್ಮ ಹತ್ರ ಒಂದು ಅವೇರ್ನೆಸ್ ಆಗಿ ತಗೊಳ್ಳಿ ಈ ವಿಡಿಯೋನ. ದಯವಿಟ್ಟು ಯಾರು ದುಡುಕ್ಬೇಡಿ, ಕೂತ್ಕೊಂಡು ಮಾತಾಡಿ. ಇವಾಗ ಕೆಲವ್ರು ಏನ್ ಅನ್ಕೊಬಿಡ್ತಾರೆ ಗೊತ್ತಾ, ಏನೋ ನಮ್ ಸಮಸ್ಯೆನ ನಾವ್ ಇನ್ನೊಬ್ರ ಹತ್ರ ಹೇಳ್ಕೊಂಡು ಅವ್ರು ಆಡ್ಕೊಂಡ್ಬಿಡ್ತಾರೆ, ನಮ್ಗೆ ಅವಮಾನ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಇಳಿಯಾಳ್ಸ್ಬಿಡ್ತಾರೆ ಅಂತೆಲ್ಲ ಅನ್ಕೊಂತೀರಾ. ಬಟ್ ಸಾವು ಪರಿಹಾರ ಅನ್ನೋಕ್ಕೂ ಮುಂಚೆ ಅವ್ರ ಕಡೆಯಿಂದ ಏನೋ ಒಂದು ಪರಿಹಾರ ಸಿಗ್ಬೋದಲ್ಲ, ಅದನ್ನ ಯಾಕೆ ನೀವು ಅನ್ಕೊಳಲ್ಲ ಅಲ್ವಾ? ಸೊ ಈ ವಿಡಿಯೋ ನೋಡಾದ್ಮೇಲೆ ಆದ್ರೂ ಯಾರಾದ್ರೂ ಆ ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ತೆಗ್ದು ಹಾಕ್ಬಿಡಿ. ಮನುಷ್ಯ ನಾವು ಬದುಕಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಅದಂತೂ ಪಕ್ಕ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು, ಓಕೆನಾ? ಆಮೇಲೆ ಇನ್ನು ಯಲಹಂಕದಲ್ಲಿ ನಾನು ತುಂಬಾ ಪ್ಲೇಸಸ್ ತೋರಿಸ್ಬೇಕು ಅನ್ಕೊಂಡಿದ್ದೆ. ಅಷ್ಟೊತ್ತಿಗಾಗ್ಲೇ ಹುಷಾರ್ ತಪ್ಪಿಟ್ಟೆ ನಾನು. ಇನ್ನು ಮಕ್ಕಳನ್ನ ಆಚೆ ಈಚೆ ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ತುಂಬಾ ಪ್ಲಾನ್ಸ್ ಇದೆ ಗೈಸ್. ಬಟ್ ನನಗೆ ಆಗ್ತಾ ಇಲ್ಲ. ಈ ಬಿಸಿಲಿಗೋ ಇಲ್ಲ ನನ್ನ ವೈಯಕ್ತಿಕವಾಗಿ ನನಗೆ ಏನಂತಾರೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ನೋಡ್ರೆ ಗೊತ್ತಾಗುತ್ತೆ ನಿಮಗೂ ಕೂಡ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪುನಃ ಮಾತಾಡ್ಸ್ಕೊಂಡು ಹೋಗ್ತೀನಿ. ಇವಾಗ ಆಯ್ತು, ಒಂದು 5 ಗಂಟೆ ಹತ್ತತ್ರ ಆಗ್ತಾ ಬರ್ತಾ ಇದೀವಿ. ಹೊರಡ್ತೀನಿ, ಗಾಡಿ ಬೇರೆ ತಂದ್ಬಿಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು.